ನಾವು ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮನ ಮೈಸೂರು ಜಿಲ್ಲೆಯಲ್ಲಿ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿ ಅವರು ಬಹಳ ದಿನಗಳಾಗಿತ್ತು, 6 ತಿಂಗಳಿಗಿಂತ ಜಾಸ್ತಿ ಆಗಿತ್ತಲ್ವ, 6 months ಮೇಲೆ ಆಗಿತ್ತು, 6 ತಿಂಗಳಿಗಿಂತ ಜಾಸ್ತಿ ಆಗಿತ್ತು. ನಾನು ಮೈಸೂರು ಜಿಲ್ಲೆಯ ಮಂತ್ರಿಯಾಗಿರೋದ್ರಿಂದ, ಮೈಸೂರು ಜಿಲ್ಲೆಯವನೇ ಆಗಿರೋದ್ರಿಂದ ನಾನೇ ಕೆಡಿಪಿ ಮೀಟಿಂಗ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ವಿಳಂಬ ಆಯಿತು. ನಿನ್ನೆ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದು, ನಾನು ಬೆಂಗಳೂರಿನಲ್ಲಿ ಅಥವಾ ಯಾವುದೇ ಜಿಲ್ಲೆಗಳಲ್ಲಿ ಮೈಸೂರು ಬರಲಿ, ಜನರು ನೂರಾರು ಜನ ಬರ್ತಾರೆ. ಒಂದು ವೇಳೆ ನಾನು ಎಲ್ಲರೂ ಕಾರ್ಯಕ್ರಮಕ್ಕೆ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಾದಿರ್ತಾರೆ. ಸಾಯಂಕಾಲ ರಾತ್ರಿ 9 ಗಂಟೆ ಮೇಲೆ ಬಂದರೂ ಕೂಡ ಕಾಯ್ಕೊಂಡಿರ್ತಾರೆ. ಬಹುತೇಕವಾಗಿ ಅವರ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಹರಿಸತಕ್ಕಂಥ ಸಮಸ್ಯೆಗಳು. ವೈಯಕ್ತಿಕವಾಗಿ ಸಮಸ್ಯೆಗಳನ್ನು ಹೇಳ್ತಕ್ಕಂಥದ್ದು ಬಹಳ ಕಡಿಮೆ. ಹೆಚ್ಚಾಗಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಹೇಳ್ತಾರೆ. ಮಾಣಿನ ಕೊಡಿಸ್ಕೊಡಿ, ಇದನ್ನ ಪೋಡಿ ಮಾಡಿಸ್ಕೊಡಿ, ಸರ್ವೆ ಮಾಡಿಸ್ಕೊಡಿ. ಯಾಕೆಂತಂದ್ರೆ ನಮ್ಮದು ಜಂಟಿ ಕುಟುಂಬ ಇರ್ತದೆ. ಆ ಜಂಟಿ ಕುಟುಂಬ ಡಿವಿಷನ್ ಆದರೆ ಆಗ ಅವ್ರ ಹೆಸರಿಗೆ ಜಮೀನುಗಳು ಹೋಗ್ತವೆ, ಮನೆ ಕೂಡ ಸೇರ್ತವೆ. ಹಾಗಾಗಿ ಆಗಿಂದಾಗ್ಗೆ ಅವ್ರಿಗೆ ಮಾಡಿಕೊಡ್ತೇ ಇರಬೇಕಾಗ್ತದೆ ರೆವಿನ್ಯೂ ಇಲಾಖೆಗೆ. ಜೊತೆಗೆ ಪೊಲೀಸ್ ಇಲಾಖೆ, ಇವು ಹೆಚ್ಚು ವಿಚಾರಗಳು ಜನರ ತಗೊಬರ್ತಕ್ಕಂಥ ವಿಚಾರಗಳು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಜನರನ್ನ ಭೇಟಿ ಮಾಡತಕ್ಕಂಥ ಕೆಲಸ ಮಾಡಬೇಕು. ಕಚೇರಿನಲ್ಲಿ ಇರಬೇಕು. ಅವರ ಅಹವಾಲನ್ನ ಕೇಳಬೇಕು. ಕಾನೂನು ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಕೊಳ್ಳಲೇಬೇಕು. ಒಂದು ವೇಳೆ ಕಾನೂನು ಅಡ್ಡ ಬಂದ್ರೆ ಓಕೆ ಹೇಳಬೇಕು, ಎಂಡಾರ್ಸ್ಮೆಂಟ್ ಕೊಡಬೇಕು. ಇದು ಕಾನೂನು ರೀತಿ ಮಾಡಕ್ಕಾಗಲ್ಲ ಅಂತ ಹೇಳಿ ಹಿಂಬರಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅನಗತ್ಯವಾಗಿ ಜನರನ್ನ ಅಲಿಸದೇ ಇದೆಯಲ್ಲ, ಅದು ದೊಡ್ಡ ಅಪರಾಧ. ಯಾಕಂದ್ರೆ ಜನರೇ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು ಅಂತ ಹೇಳಿದ್ದೀನಿ. ಆಮೇಲೆ ಬಹಳಷ್ಟು ಕೆಲಸಗಳು ಜಿಲ್ಲಾಧಿಕಾರಿ, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವರು ಬಗೆಹರಿಸಿದ್ರೆ ನನ್ನ ಬಳಿ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದನ್ನ
ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ಕಳೆದ ರಿವ್ಯೂ ಮೀಟಿಂಗ್ನಲ್ಲಿ ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಅಧಿಕಾರಿಗಳು ವಾಸ ಮಾಡಬೇಕು. ನಾನು ಸೂಚನೆ ಕೊಟ್ಟಿದ್ದೆ, ಎಲ್ಲ ಅಧಿಕಾರಿಗಳು ಕೂಡ ತಾಲೂಕಿನಲ್ಲೇ ಇರಬೇಕು. ಜನರು ತಾಲೂಕು ಕಚೇರಿಗಳಿಗೆ ಬಂದಾಗ ತಾಲೂಕು ಕಚೇರಿ ಅಥವಾ ಯಾವುದೇ ಇಲಾಖೆ ಸಮಸ್ಯೆಗಳಿದ್ದಾಗ ಅಲ್ಲಿ ಖುದ್ದು ಕಚೇರಿನಲ್ಲಿದ್ದು ಅವ್ರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು. ಅದಕ್ಕೋಸ್ಕರ ಕೇಂದ್ರ ಸ್ಥಾನಗಳಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ದೆ. ಆದರೂ ಕೆಲವರು ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು, ಅಲ್ಲಿಂದ ತಾಲೂಕುಗಳಿಗೆ ಹೋಗ್ತಕ್ಕಂಥದ್ದು, ಇದು ಸರಿಯಾದಂಥ ಪದ್ಧತಿಯಲ್ಲ. ಗ್ರಾಮ ಪಂಚಾಯತಿ ಪಿಡಿಒಗಳು, ತಾಲೂಕು ಅಧಿಕಾರಿಗಳು ಅವರವರ ಕೇಂದ್ರ ಸ್ಥಾನದಲ್ಲಿ ಸಿಗಬೇಕು. ಜನಗಳಿಗೆ ತಾಲೂಕು ಕೇಂದ್ರಕ್ಕೆ ಬಂದಾಗ ಸಿಗಬೇಕು. ನಿನ್ನೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದೇನೆ. ತಾಲೂಕು ಮಟ್ಟದಲ್ಲಿ ಯಾವ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲ್ಲ, ಅಂದ್ರೆ ವಾಸ ಮಾಡಲ್ಲ, ಅಂತವ್ರ ಬಗ್ಗೆ ವರದಿ ಕಳಿಸ್ರಿ. ಅಂತವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಸೂಚನೆ ಕೊಟ್ಟಿದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.